ಮತ್ತಿಕೆರೆ ಬಳಿ ಇರುವಂತಹ JP ಪಾರ್ಕಲ್ಲಿ ಈಗಾಗಲೇ ಪುತ್ಥಳಿಯನ್ನು ತೆರವು ಮಾಡಿರುವಂಥದ್ದು. ಅದರ ಬದಲು ಈಗಾಗಲೇ ಗಡಿಯಾರ ಗೋಪುರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡೋಕ್ಕೆ ವೇಲು ನಾಯಕ ಇದ್ದಾರೆ. ಸರ್, ಈಗ ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ಮೆಚ್ಚಿದಂತಹ ಜಯಪ್ರಕಾಶ್ ನಾರಾಯಣ್ ಅವರ ಪುತ್ಥಳಿ ಇತ್ತು. ಬಟ್ ಈಗ ಗೋಪುರದ ದೊಡ್ಡ ಗಡಿಯಾರ ನಿರ್ಮಾಣ ಮಾಡಿದ್ದಾರೆ. ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದಕ್ಕೆ ಕೋಟಿ ಹಣವನ್ನು ಈಗಾಗಲೇ ಅಂದರೆ ಇಟ್ಟಿದ್ದಾರೆ. ಸೊ ಇದು ಇಲ್ಲಿನ ಜನರಿಗೆ ಅವಶ್ಯಕತೆ ಇತ್ತಾ? ಯಾಕಂದರೆ ಪ್ರಮುಖವಾಗಿ ಆ ದೃಶ್ಯವನ್ನು ನೋಡುವಾಗ ನಮಗೆ ಪಾರ್ಕೇ ಕಾಣಲ್ಲ. ಸೊ ಯಾಕೆ ಅಲ್ಲಿಂದ ಪುತ್ಥಳಿಯನ್ನು ತೆರವು ಮಾಡಿದ್ದಾರೆ? ನೀವೇನು ಮಾತಾಡಿಲ್ವಾ ಸರ್? ಯಾರು ಅವರ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿಲ್ವಾ? ಇದು ವಿಚಾರದಲ್ಲಿ ಇಡೀ ಬೆಂಗಳೂರಲ್ಲಿರುವಂಥ 28 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಮುನಿರತ್ನ ಯಾರು ಅಂತ ಸಾರ್ವಜನಿಕರಿಗೆ ಗೊತ್ತು. ಒಂದು ಗೂಂಡಾವರ್ತನೆ. ಇವತ್ತು ಬೆಳಗ್ಗೆ ಯಾರಾದರೂ ಅವ್ರ ವಿರುದ್ಧವಾಗಿ ಎಲ್ಲಾದರೂ ಹೋರಾಟ ಮಾಡಿದ್ರು ಮಾತಾಡ್ತಾ ಅಂದರು ಸಾಯಂಕಾಲ 4 ಜನ ಹುಡುಗರು ಅವ್ರ ಮನೆ ಹತ್ರ ಹೋಗಿ ಚಚ್ಬಿಟ್ಟು ಬರೋರು. ಈ ಥರ ಗೂಂಡಾವರ್ತನೆ ಭಯ ಬೀಳ್ತಾರೆ ಜನ. ನಮಗೇನು ಕಪ್ಪ ಬೇಕು? ಯಾವುದು ಸಾರ್ವಜನಿಕ ನಾನು ಯಾರೂ ಕೇಳಿಲ್ಲ, ನಾನು ಯಾಕೆ ಕೇಳಬೇಕು ಅಂತೇಳಿ ಒಬ್ಬೊಬ್ರಿಗೆ ಮಾಡ್ಕೊಂಡು ಆತ ಮಾಡ್ತಾ ಇರೋಂಥ ಹಗರಣಗಳಾಗ್ಬೋದು, ಆತ ಮಾಡ್ತಾ ಇರೋಂಥ ದೌರ್ಜನ್ಯ, ಎಲ್ರಿಗೂ ಭಯ. ಎಲ್ರಿಗೂ ಅವ್ರವ್ರ ಹೆಂಡ್ರು ಮಕ್ಕಳು ಫ್ಯಾಮ್ಲಿ ಅನ್ನೋದೈತೆ. ಈತನ ಹತ್ರ ಜಗಳ ಮಾಡಿಕೊಂಡು ಅವ್ನ ವಿರೋಧ ಕಟ್ಕೊಂಡು ಆತನ ವಿರೋಧ ಕಟ್ಕೊಂಡವ್ರನ್ನ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಒಬ್ಬ ಹನುಮಂತಪ್ಪ ಅಂತೇಳಿ ಆಶ್ರಯನಗರದಲ್ಲಿ 70 ವಯಸ್ಸು ಮುದುಕನ ಮೇಲೆ ರೇಪ್ ಕೇಸ್ ಹಾಕ್ಸ್ತಾರೆ. ಅವನ ಏರಿಯಲ್ಲಿ ನೀರು ಬರ್ತಾಯಿಲ್ಲ, ಸ್ಯಾನಿಟ್ರಿ ಪ್ರಾಬ್ಲಮ್ ಇದೆ ಅಂತ ಪ್ರತಿಭಟನೆ ಮಾಡಿದ್ದು ಒಂದೇ ಕಾರಣಕ್ಕೆ. ಒಬ್ಬ ಸತ್ಯ ಅಂತ ಹುಡುಗ ನಮ್ಮ ತಣ್ಣೀರಲ್ಲಿ ಅಂತ ಒಂದು ಏರಿಯಲ್ಲಿ ಅವನಿಗೆ ಇದೇ ಥರ ಪ್ರಾಬ್ಲಮ್. ಅವನು ಯಾರ ಜೊತೆ ಇದು ಸ್ವಲ್ಪ ಪ್ರತಿಭಟನೆ ಇಲ್ಲಿ ಹೇಳ್ಕೊಂಡಿರ್ತಾನೆ, MLA ಏರಿಯಾಗೆ ಬರಲಿ, ನಾವು ಈ ಥರ ಸುಮಾರು ಪ್ರಶ್ನೆಗಳು ಹಾಕ್ಬೇಕು ಆತರಿಗೆ, ನಮ್ಗೆ ಹಿಂಗೆಲ್ಲ ಇಷ್ಟು ನಾವು ಬಡವ್ರನ್ನ ಹಿಂಗೆ ಇದು ಮಾಡ್ತಾ ಇದ್ದಾರಲ್ಲ ಅಂತೇಳಿ ವಿಚಾರ ಗೊತ್ತಿದ್ದ ತಕ್ಷಣ ಅಲ್ಲಿಂದ 15 ದಿವಸದಲ್ಲಿ ಅವನ ಮೇಲೆ ಒಂದು ಪೋಸ್ಕೋ ಕೇಸ್ ಹೋಗಿ ಹಾಕ್ತಾರೆ. ಈ ರೀತಿ ಒಬ್ಬೊಬ್ಬರನ್ನ ಇದು ಮಾಡೋಂಥದ್ದು, ಸಂಹಾರ ಮಾಡೋಂಥ ವಿಚಾರ ಆತಂತು. ಸೊ ಅವಾಗ ಎಲ್ಲರೂ ಎದುರ್ತಾರೆ ಅಂದರೆ ಅದೆಲ್ಲ ನಡೆದಿದೆ. ಪಕ್ಷದವರು ಕೂಡ ಅದಕ್ಕೆ ಹೋರಾಟ ಮಾಡ್ತಿದ್ರು. ಎಲ್ಲೋ ಒಂದು ಕಡೆ ಯಶವಂತಪುರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತಂದ್ರೆ ಸರ್, ಯಾಕೆ ಈಗ ಈ ರೀತಿ ಮಾಡ್ತಾ ಇದ್ದಾರೆ? ಇದನ್ನು ಯಾವ ರೀತಿ ಬಗೆಹರಿಸಬಹುದು? ನಿಜವಾಗ್ಲೂ ಆ ಗೋಪುರ ಗಡಿಯಾರ ಬೇಕಾ, ಅಥವಾ ಅಲ್ಲಿ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ನೀವೇನಾದರೂ DCMಗೆ ಮನವಿ ಮಾಡ್ತೀರಾ? ಖಂಡಿತ DCM ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಇದ್ರ ಹಿಂದೆ ಇನ್ನೊಂದು ಸ್ಟೋರಿ ಇದೆ ಅಮ್ಮ. JP ಪಾರ್ಕು ಅಂತ ಏನಾದರೂ ಇವತ್ತು ಈ ಭಾಗದಲ್ಲಿ ಬಂತು ಅಂತ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ 3 ಬಾರಿ ಕಾರ್ಪೊರೇಟರ್ ಆಗಿರೋಂಥ ನಂಜುಂಡಪ್ಪ ಅವ್ರ ಕಾರಣ. ಅವರ ಶ್ರಮದಿಂದ ಎಷ್ಟು ಚೆನ್ನಾಗಿ ಎಷ್ಟು ಅಭಿವೃದ್ಧಿ ಮಾಡಿದರು ಪಾರ್ಕ್ನ ಅಂತೇಳಿ, ಅಷ್ಟು ಚೆನ್ನಾಗಿ ಮಾಡಿ ಜಯಪ್ರಕಾಶ್ ನಾರಾಯಣ ಅನ್ನೋರು ಒಬ್ಬರು ನಾಯಕರ ಹೆಸರು ಇಕ್ಕಬೇಕು ಅಂತೇಳಿ. ಯಾಕಂದರೆ ಅವ್ರ ಜನತಾದಲ್ಲಿ ಆ ಥರ ಪಕ್ಷದಲ್ಲಿದ್ದವರು. ಸರ್, ನಮ್ಮ ನಾಯಕರದ್ದು ಒಂದು ಮಾಡಬೇಕಂತ ಮಾಡಿದ್ರು, ಗೌರವವಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಮುನಿರತ್ನ ವಿಚಾರ ಏನಂತಂದರೆ, ಹಿಂದೆ ಯಾರದೇ ಆಗಿರಲಿ ಹಿಸ್ಟ್ರಿ ಅಳಿಸ್ಬೇಕು. ಹಿಸ್ಟ್ರಿ ಅವ್ರದ್ದು ಯಾರ್ದು ಹಿಸ್ಟ್ರಿ ಇದೆ ಅದು ಅಳಿಸ್ಬಿಟ್ಟು ಹೊಸ ಹಿಸ್ಟ್ರಿ ಎಲ್ಲ ಮುನಿರತ್ನ ಒಳ್ಳೆ ಮುನಿರತ್ನ ಬರಬೇಕು ಅಂತೇಳಿ ಆ ಒಂದು ಕಾರಣಕ್ಕೆ ಜಯಪ್ರಕಾಶ್ ನಾರಾಯಣ ಅವರು ಅಂಥ ಹಿರಿಯರದು ಒಂದು ಹೋರಾಟಗಾರರ ಪುತ್ಥಳಿ ತೆಗೆದಾಕಿ ಟವರ್ ಕಟ್ಟಿರೋದು. ನಿಮ್ಗೆ ಇನ್ನೊಂದು ವಿಚಾರ ಇರುತ್ತೆ, ರಾಮಾಯಣ ಮಹಾಭಾರತನೇ ಅಳ್ಸಕ್ಕೆ ಹೋದಂಥವ್ರು ಮುನಿರತ್ನ. ಕುರುಕ್ಷೇತ್ರ ಅನ್ನೋ ಸಿನಿಮಾನ ಕುರುಕ್ಷೇತ್ರ ತೆಗಿರಿ, ಮುನಿರತ್ನ ಕುರುಕ್ಷೇತ್ರ ಅಂತ ಮಾಡಿದ್ರು. ಅರ್ಥ ಆಯ್ತಾರ? ಈ ಮಟ್ಟಿಗೆ ಚಿಂತನೆ ಇರೋವಂಥ ದೊಡ್ಡ ಮಹಾನ್ ವ್ಯಕ್ತಿ ಮುನಿರತ್ನ. ಯಾಕಂದರೆ ಅವರು ಶಾಲೆಗೆ ಹೋಗಿಲ್ಲ, 7ನೇ ಕ್ಲಾಸ್ 8ನೇ ಕ್ಲಾಸ್ ಫೇಲು. ಹಂಗಾಗಿ ಏನಾದರೂ ಚೆನ್ನಾಗಿ ಓದಿ ಒಳ್ಳೆಯವರು ಸಹವಾಸ ಮಾಡಿದ್ದ ಅಂದರೆ ಆತನಿಗೆಲ್ಲ ಗೊತ್ತಿರೋದು. ಇವತ್ತು ಮುನಿರತ್ನ ಹೇಳ್ರಿ, ನಾವೆಲ್ಲ ಕಾಲದಲ್ಲಿ ಇರೋದು ಬಿಟ್ಟರೆ ಈಗ ಇರೋರೆಲ್ಲ 8ನೇ ಕ್ಲಾಸ್ ಫೇಲು 7ನೇ ಕ್ಲಾಸ್ ಫೇಲ್. ಅವ್ರ ಹತ್ರ ಏನು ಅಡ್ವೈಸ್ ತೊಗೊತಾರೆ ಮುನಿರತ್ನ? ಖಂಡಿತ DCM ಗಮನಕ್ಕೆ ತರ್ತೀವಮ್ಮ. ಅದು ಇದು ಅವಾಗ ಇನ್ನೊಂದು ವಿಚಾರ, ಆ ಕಾಲದಲ್ಲಿ ಎಲ್ಲಾದರೂ ಬಡವರಿದ್ದರು, ನಮಗೆಲ್ಲ ಎಮರ್ಜೆನ್ಸಿ ಕಾಲದಲ್ಲಿ ಇದ್ದಾಗೆಲ್ಲ ಕೆಲಸ ಸಿಗೋದೇ ಕಷ್ಟ. ಮನೆಯಿಂದ ಎದ್ದವ್ರು ಯಾರಿಗೂ ವಾಚ್ ಇರಲಿಲ್ಲ, ಮನೇಲಿ ಕ್ಲಾಕ್ ಇರಲಿಲ್ಲ, ಇನ್ನೊಂದು ಇರಲಿಲ್ಲ. ಹಂಗೆ ಕೆಲಸಕ್ಕೆ ಓಡ್ತಾ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೊಂಡು ಫ್ಯಾಕ್ಟ್ರಿಗೆ ಓಡೋಗವರು. ಟೈಮ್ ಆಗೋಯ್ತಾ ಅಂತ. ಅವಾಗ ಹತ್ತಿರದಲ್ಲೆಲ್ಲ ಪಾರ್ಕ್ ಇತ್ತು, ಮೇನ್ ಸರ್ಕಲ್ ಸೆಂಟ್ರಸ್ ಇತ್ತು, ಅಲ್ಲಿ ದೊಡ್ಡ ಗಡಿಗೋ ಇದು ಕ್ಲಾಕ್ ಇರೋದು. ಇವತ್ತು ನಿಮಗೆ ಕ್ಲಾಕು ಪ್ರತಿಯೊಬ್ಬರು ಎಂಥ ಬಡವಾದರೂ ಒಂದು ವಾಚ್ ಕಟ್ಟಿರ್ತಾನೆ, ಒಂದು ಮೊಬೈಲ್ ಫೋನ್ ಇಕ್ಕಿರ್ತಾನೆ, ಅದರಲ್ಲಿ ನಿಮ್ಮ ಕ್ಲಾಕ್ ಇರುತ್ತೆ, ಕಾರ್ ಇಕ್ಕಿರ್ತಾನೆ, ಅದರಲ್ಲಿ ಕ್ಲಾಕ್ ಐತೆ, ಬೈಕ್ ಇಕ್ಕಿದ್ರೆ ಕ್ಲಾಕ್ ಇರ್ತವೆ. ಇವತ್ತು ಯಾರಿಗೂ ಟೈಮ್ ಅವಶ್ಯಕತೆ ಇಲ್ಲ. ಆದರೂ ಈತ 1947 ಇಷ್ಟೆಲ್ಲ ಇದ್ದಾನೆ. ಯಾಕಂದರೆ ಆ ಪುತ್ಥಳಿ ತೆಗಿಬೇಕು, ಮುನಿರತ್ನಂದು ಪುತ್ಥಳಿ ನಾಳೆ ಇಕ್ಕೋಬೇಕು. ಅದಕ್ಕೆ ಇವತ್ತೇ ಅದು ಅಡಿಪಾಯ ಆಯಿತು. ಯಾರೂ ಕೇಳಿಲ್ಲ ಅಂದರೆ ಮೇಲ್ಗಡೆ ಯಾರು ಕಾಣಿಸಿಲ್ಲ. ಇವತ್ತು ಆತನ ಪುತ್ಥಳಿ ಆತನೇ ಇಕ್ಕೊಂಡ್ಬಿಡ್ತಾನೆ. ಏನು ಅದನ್ನೇನು ಸಂಶಯನೇನು ಇಲ್ಲ. ಸೊ ಅವರು ಏನೀಗ ನಾಗೇಶು ಮತ್ತು ಅಲೆ ಜನತಾದಳದವ್ರು ಏನು ಹೋರಾಟ ಮಾಡ್ತಾಯಿದ್ದಾರೆ, ಅವ್ರ ಹೋರಾಟ ಸರಿ ಇದೆ, ಅದಕ್ಕೆ ನಮ್ಮ ಬೆಂಬಲ ಇರುತ್ತಮ್ಮ. ಇದು ವೇಲು ನಾಯಕ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರು ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.